ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ಒಂದು ವಚನಗಳು ಮತ್ತು ಅದರ ಭಾವಾರ್ಥವನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅಂತ ಅದರ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ, ಫಲವೊಂದೇ ಪಡದರ್ಶನ ಮುಕ್ತಿಗೆ, ನಬಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಈ ವಚನದ ಅರ್ಥ ಹೀಗಿದೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂದರೆ ನಾವು ಆಚರಿಸುವ ಆಚರಣೆಗಳಿಂದ ಮಾತ್ರ ಉತ್ತಮ ಅಧಮರೆನಿಸಿಕೊಳ್ಳುತ್ತೇವೆ, ಜಾತಿಯಿಂದಲ್ಲ. ನೆಲ ಒಂದೇ, ಅಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ ಆಗುತ್ತದೆ. ದುರಾಚಾರಿಗಳ ತಾಣವಾದರೆ ಅದು ಹೊಲಗೇರಿ ಆಗುತ್ತದೆ. ನೀರು ಒಂದೇ, ಅದು ಪೂಜೆಗೆ ಬಳಸಿದರೆ ತೀರ್ಥ, ಶೌಚಕ್ಕೆ ಬಳಸಿದರೆ ಕೊಳಕು ನೀರು. ಅಂತೆಯೇ ಕಾರ್ಯದಿಂದ ಮಾನವ ಕುಲ ಒಂದೇ. ಜ್ಞಾನದಿಂದ ಉತ್ತಮರೆನಿಸಿಕೊಳ್ಳಬಹುದು, ಅಜ್ಞಾನದಿಂದ ಅಧಮರೆನಿಸಿಕೊಳ್ಳಬಹುದು. ಆಯಾ ಜಾತಿಗಳ ಗುರಿ ಒಂದೇ, ಅದುವೇ ಮುಕ್ತಿ. ಮೇಲು ಕೀಳೆಂದು ಜಾತಿಯನ್ನು ವಿಂಗಡಿಸುವುದನ್ನು ಈ ವಚನದಲ್ಲಿ ಬಸವಣ್ಣನವರು ಖಂಡಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರರ ಇನ್ನೊಂದು ವಚನ. ಓಡೆತ್ತಬಲ್ಲದು ಅವಲಕ್ಕಿ ಸವಿಯ, ಕೋಡಗಬಲ್ಲದೆ ಸೆಳೆ ಮಂಚದ ಸುಖವ, ಕಾಗೆ ನಂದನ ಬನದೊಳಗಿರ್ದಡೇನು ಕೋಗಿಲೆಯಾಗಬಲ್ಲದೆ ಹೇಳ, ಕೊಳನ ತಡಿಯಲೊಂದು ಹೊರಸು ಕುಳ್ಳಿರ್ದರೇನುಗಳ ಹಂಸೆಯಾಗಬಲ್ಲದೆ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಹೀಗಿದೆ. ಓಡೆತ್ತಬಲ್ಲದು ಅವಲಕ್ಕಿ ಸವಿಯ ಅಂದರೆ ಈ ವಚನದಲ್ಲಿ ಅನುದಿನವೂ ಸಹವಾಸವಿರುವ ಹಂಚಿಗೆ ಅವಲಕ್ಕಿಯ ರುಚಿ ತಿಳಿಯಬಹುದೇ? ತೂಗು ಮಂಚವನ್ನು ಮಂಗ ಅನುಭವಿಸಬಲ್ಲದೆ ಕೂಡಲ ಸಂಗಮ ದೇವ. ಕಾಗೆಯು ನಂದನವನದಲ್ಲಿ ಬೀಡು ಬಿಟ್ಟರೆ ಕೋಗಿಲೆಯಾಗದು. ಸರೋವರದ ದಂಡೆಯಲ್ಲಿ ಕುಳಿತ ಮಾತ್ರಕ್ಕೆ ಮೀನು ಭಕ್ಷಕ ಪಕ್ಷಿ ರಾಜಹಂಸ ಎನಿಸಬಹುದೇ ಹೇಳಿ ಎಂದು ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲದೆ, ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ, ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿಯೇನಗಾಯ್ತು ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಹೀಗೆ. ಕಲ್ಲು ನೀರೊಳಗಿದ್ದಡೇನು ಅಂದರೆ ಈ ವಚನದಲ್ಲಿ ಎಷ್ಟೇ ಕಾಲ ಕಲ್ಲು ನೀರೊಳಗಿದ್ದರೂ ಅದಕ್ಕೆ ಮೃದುತ್ವ ಬಂದೀತೆ. ಮನೋಸ್ಥಿರತೆ ಇಲ್ಲದವನು ಅದೆಷ್ಟು ಕಾಲ ನಿಮ್ಮನ್ನು ಹಾಡಿ ಪೂಜಿಸಿದರೇನಂತೆ ಫಲ ದೊರಕೀತೆ. ಹೀಗೆ ನಾನಾಗಿ ಬಿಟ್ಟರೆ ಕೂಡಲ ಸಂಗಮ ದೇವ, ಹೂಳಿದ ನಿಧಿಯನ್ನು ಕಾಯುವ ಭೂತದಂತೆ ಲಿಂಗ ಧರಿಸಿದ ನನ್ನ ಪಾಡಾಗುವುದು ಎಂದು ಈ ವಚನದಲ್ಲಿ ಹೇಳಿದ್ದಾರೆ.